ಒಂದು ವಿಚಾರ ಪ್ರಸ್ತಾಪ ಮಾಡ್ತಿದ್ರಿ, ಕಲಾವಿದರ ಸಂಘದ ವಿಚಾರ. ಸಹಜವಾಗಿ ಕಲಾವಿದರ ವಿಚಾರ ಬಂದಾಗ ನೀವು ಸಾಕಷ್ಟು ಸಾರಿ ಸ್ಪಂದಿಸಿದ್ರಿ. ಹೌದು. ಎಲ್ಲ ಘಟನಾವಳಿಗಳನ್ನು ಕೂಡ ಗಮನಿಸಿದ್ರಿ. ಪರ್ಟಿಕ್ಯುಲರ್ ಆಗಿ ಈಗ ನಿನ್ನೆ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದೆ. ಒಂದು ಕಲಾ ಕುಟುಂಬ ಆಗಿ ಅದನ್ನು ಹೆಂಗೆ ತಗೊಳ್ತಾ ಇದ್ದೀರಿ? ಯಾವತ್ತೂ ಒಂದು ಈ ಥರದ ಘಟನೆಗಳಾದಾಗ ಯಾರೊಬ್ಬರನ್ನು ನಾವು ದೂಷಣೆ ಮಾಡೋಕ್ಕಾಗಲ್ಲ. ನಮ್ಮೊಬ್ಬ ಕಲಾವಿದ ಎಲ್ಲೋ ಜೈಲಲ್ಲಿ ಇದ್ದಾನೆ ಅನ್ನೋವಾಗ ಭಾಳ ಮನಸ್ಸಿಗೆ ಬೇಜಾರಾಗುತ್ತೆ. ಅವರೊಬ್ಬರೇ ಅಲ್ಲ, ಅವ್ರ ಜೊತೆ ಇದ್ದವರು ಕೂಡ. ಹಾಗೆ ರೇಣುಕಾಸ್ವಾಮಿಯವರ ಒಂದು ಸಾವು ಕೂಡ ಭಾಳ ನೋವು ಕೊಡುತ್ತೆ. ಒಂದು ಕಡೆ ಸಂಭ್ರಮ ಮಾಡಬೇಕಾದ್ರೆ ಇನ್ನೊಂದು ಕಡೆ ಸಂಕಟ ಇದೆ. ಆದರೆ ಇದು ಕೋರ್ಟಿಗೆ ಸಂಬಂಧಪಟ್ಟಿದ್ದು, ಕೇಸಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಇದರಲ್ಲಿ ನಾನು ಮೂಗು ತೋರ್ಸೋಕ್ಕಾಗಲ್ಲ. ಏನು ನೆನ್ನೆ ಜಡ್ಜ್ಮೆಂಟ್ ಆಗಿದೆ, ಆ ಜಡ್ಜ್ಮೆಂಟು ಅವರು ರೆಗ್ಯುಲರ್ ಅಫೆಂಡರ್ ಅಲ್ಲ ಅಂತ ಹೇಳಿ ಆಮೇಲೆ ಅವರು ಕೆಲವು ಕಟ್ಟುಪಾಡುಗಳನ್ನು ನಿರ್ಬಂಧಗಳನ್ನ ಹಾಕಿದ್ದಾರೆ. ಆ ನಿರ್ಬಂಧದ ಪ್ರಕಾರ ಅದು ಬೇಲ್ ಸಿಕ್ಕಿದೆ. ಮುಂದೆ ಕೇಸ್ ಇದೆ. ಎಲ್ಲರೂ ಅಂದ್ಕೊಂಡಿದ್ದಾರೆ ಕೇಸೇ ಇಲ್ಲ ಅಂತಲ್ಲ, ಕೇಸ್ ಇದೆ. ಏನು ತೀರ್ಮಾನ ಆಗುತ್ತೆ ಅದು ಕೋರ್ಟ್ ತೀರ್ಮಾನ ಆಗುತ್ತೆ. ಅದು ಸುಂದರರಾಜ್ ತೀರ್ಮಾನ ಆಗಲ್ಲ, ಹಾಗೂ ಚಿತ್ರರಂಗದ ತೀರ್ಮಾನ ಆಗಲ್ಲ. ಏನೇ ಆದರೂ ಅದು ಕೋರ್ಟ್ಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಆ ಕೇಸನ್ನು ಅಲ್ಲಿಗೆ ಬಿಟ್ಬಿಡೋಣ ನಾವು. ಹಾಗಾಗಿ ಹಾಗಾಗಿ ಈಗಲೂ ನಮ್ಗೆ ಏನಪ್ಪ ಅಂದರೆ, ನಾವೆಲ್ಲ ಹೆಂಗೆ ನಿಮ್ಮನ್ನೆಲ್ಲ ಫೋರ್ತ್ ಎಸ್ಟೇಟ್ ಅಂತ ಕರಿತೀವಿ. ನಾವೇನೇ ತಪ್ಪು ಒಪ್ಪುಗಳು ಮಾಡಿದ್ರು ನಮ್ಮನ್ನು ನೋಡೋರು ನೀವು ನೀವೇನಾದರೂ ನಮ್ಮಲ್ಲಿ ಏನಾದರೂ ಕುಂದು ಕೊರತೆಗಳಿದ್ರೆ ನೀವು ದಯಮಾಡಿ ಅದನ್ನು ಎತ್ತಿ ತೋರಿಸ್ಬೇಕು. ಆವಾಗಲೇ ನಾವು ತಿದ್ದುಕೊಳ್ಳೋಕೆ ಸಾಧ್ಯ. ನಾವು ಸರ್ವಾಂತರ್ಯಾಮಿ ಅಂತೂ ಅಲ್ಲ, ನಾನು ಒಬ್ಬ ಸೇವಕನಾಗಿ ಬಂದಿದ್ದೀನಿ. ಆ ನನ್ನ ಸೇವೆಯಲ್ಲಿ ಏನಾದರೂ ತೊಡಕಾದಾಗ ಎಚ್ಚರಿಸಿ ನನ್ನ ಅಷ್ಟೇ. ಥ್ಯಾಂಕ್ ಯು ಸರ್.